ಏನದು ಡೀಲಾ? ಏನ್ ಡೀಲದು ಅಂತ ಕೇಳಿದ್ಲು ಗೋಪಿಕಾ. ಈ ಓಡೋ ಸ್ಪರ್ಧೆಯಲ್ಲಿ ನಾವ್ ಮೂವರು ಓಡ್ತಾ ಇದ್ವಿ. ಅದ್ರಲ್ಲಿಯೂ ಆ ದಪ್ಪಾಗಿರುವ ಹೆಂಗಸಿಗೆ ಓಡೋಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಸ್ಪರ್ಧೆ ನಮ್ಮಿಬ್ರ ಮಧ್ಯೆ ತಾನೇ. ನಮ್ಮಿಬ್ರಲ್ಲಿ ಯಾರೋ ಒಬ್ರು ಖಂಡಿತ ಗೆಲ್ತೀವಿ. ಹೀಗಿದ್ದಾಗ ಯಾರ್ ಗೆದ್ರೂನು ಅವ್ರು ಸೋತೋದವ್ರೊಟ್ಟಿಗೆ 2,000ನ ಸಮವಾಗಿ ಹಂಚ್ಕೋಬೇಕು. ಏನಂತ ಇದ್ರಾ? ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಏನಿದು ಸೊಸೆ, ಹೇಳಿದ್ದನ್ನು ಲಬಕ್ ಅಂತ ಹಿಡಿತಿ ಅಂತ ನೋಡಿದ್ರೆ ಈ ತರ ಟ್ಯೂಬ್ಲೆಟ್ ಆಗಿದ್ಯೇನ್ ಕಣೆ. ಅತ್ತೆಯವ್ರೆ, ನೀವೇನ್ ಹೇಳ್ಬೇಕಂತಿದ್ರೋ ಅದು ಮಾತ್ರ ಹೇಳಿ. ಅದನ್ ಬಿಟ್ಟು ಏನೇನೋ ಈ ತರ ಅನ್ಬೇಡಿ, ಅರ್ಥ ಆಯ್ತಾ? ನಾವಿಬ್ಬರು ಓಡ್ತಾ ಇದ್ವಿ. ಒಂದ್ ವೇಳೆ ನಾನ್ ಗೆದ್ರೆ ನನಗೆ ಸಿಕ್ಕಿದ 2,000ದಲ್ಲಿ 1,000 ನಾನೇ ನಿಂಗ್ ಕೊಡ್ತೀನಿ. ಒಂದ್ ವೇಳೆ ನೀನ್ ಗೆದ್ರೆ 1,000 ರೂಪಾಯಿ ನನಗ್ ಕೊಡು. ಇಬ್ಬರಿಗೂ 50-50, ಸರಿನಾ? ಈ ಓಡೋ ಸ್ಪರ್ಧೆಯಲ್ಲಿ ಖಂಡಿತ ನಾನೇ ಗೆಲ್ತೀನಿ. ಹಾಗಿರುವಾಗ ನಾನ್ ಯಾಕೆ ನಿಮಗೆ 1,000 ರೂಪಾಯಿ ಶೇರ್ ಕೊಡ್ಬೇಕು ಹೇಳಿ ಅಂತ ಕೇಳಿದ್ಲು ಗೋಪಿಕಾ. ಆ ತರ ಅನ್ಕೋಬೇಡ ನನ್ ಮುದ್ದಿನ ಸೊಸೆ. ಅಷ್ಟು ದೂರ ಓಡಿ ಬರ್ಬೇಕು. ಹಾಗೆ ಓಡ್ಕೊಂಡ್ ಬರ್ವಾಗ ಒಂದ್ ವೇಳೆ ನೀನು ಕಾಲ್ ಜಾರಿ ಕೆಳಗ್ ಬೀಳ್ಬೋದು. ಅದ್ರಿಂದ ನಿನ್ ಕಾಲು ಬೆಣ್ಕಿ ಹೋಗ್ಬೋದು. ಈ ತರ ಏನಾದ್ರೂ ನಿನಗೆ ನಡೆದ್ರೆ ಸ್ಪರ್ಧೆಯಲ್ಲಿ ನೀನು ಸೋತೋಗ್ತೀಯಾ. ಆಮೇಲೆ ನಾನ್ ಗೆಲ್ತೀನಿ. ಆಗ ಹಣ 2,000 ನನಗೆ ಸಿಗತ್ತೆ. ಆಗ ನಾನ್ ನಿನ್ಗೆ 1,000 ರೂಪಾಯಿನ ಶೇರ್ ಮಾಡ್ತೀನಿ. ಒಂದ್ ವೇಳೆ ನಾನ್ 2ನೇ ಸ್ಥಾನಕ್ಕೆ ಬಂದು ನೀನ್ ಮೊದಲನೇ ಸ್ಥಾನಕ್ಕೆ ಬಂದ್ರೆ ನೀನು ನನ್ ತರಾನೇ ನನ್ ಜೊತೆ ಸಮವಾಗಿ ಹಂಚ್ಕೋ. ಗೋಪಿಕಾ ಆಗ ಸ್ವಲ್ಪ ಯೋಚನೆ ಮಾಡಿದ್ಲು. ಈ ಸ್ಪರ್ಧೆಯಲ್ಲಿ ನಾನ್ ಗೆಲ್ಬೋದು. ಒಂದ್ ವೇಳೆ ಅತ್ತೆ ಹೇಳಿದ ತರ ನಡ್ದು ಅವ್ರ್ ಗೆಲ್ಲೋ ಸಾಧ್ಯತೆ ಕೂಡ ಇದೆ. ಹೀಗಿದ್ದಾಗ ಇವ್ರ ಜೊತೆ ಈ ತರ ಡೀಲ್ ಹಾಕೋದು ಒಳ್ಳೇದೇ ಕಾಣ್ಸುತ್ತೆ. ಒಂದ್ ವೇಳೆ ಇವ್ರು ಹೇಳಿದ ತರ ಏನಾದ್ರೂ ತಪ್ಪಾಗಿ ನಡೆದು ನಾನು 2ನೇ ಸ್ಥಾನಕ್ಕೆ ಬಂದ್ರೂನು ನನಗೆ 1,000 ರೂಪಾಯಿ ಹೇಗೂ ಸಿಗತ್ತೆ. ಸರಿ ಅತ್ತೆಯವ್ರೆ, ನನ್ಗೆ ಡೀಲ್ ಓಕೆ. ಏನೋ ನಿಮ್ಮನ್ ನೋಡಿ ಪಾಪ ಕಾಣಿಸಿ ನಾನ್ ಡೀಲ್ಗೆ ಒಪ್ತಾ ಇದ್ದೀನಿ. ಈ ರನ್ನಿಂಗ್ ರೇಸ್ ಅಲ್ಲಿ ಹೇಗೂ ನಾನೇ ಮೊದಲ ಸ್ಥಾನಕ್ ಬರ್ತೀನಿ. ಸರಿ ಸರಿ, ನೀನ್ ಬಂದ್ರೂನು ಒಂದೇ, ನಾನ್ ಬಂದ್ರೂನು ಒಂದೇ, 50-50. ಈ ತರ ಅವರಿಬ್ಬರು ಮಾತಾಡ್ಕೊಳ್ತಾ ಇರುವಾಗ ಪ್ರಚಾರ ಮಾಡುವವರು ಮಾತಾಡಿದ್ರು. ಈ ಓಡೋ ಸ್ಪರ್ಧೆಗೆ ಬಂದವರು ಓಡೋಕೆ ತಯಾರಾಗಿ ಆ ಕೋಡ್ ಹತ್ರ ಬಂದು ನಿಲ್ಲಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಓಡೋ ಸ್ಪರ್ಧೆ ಆರಂಭವಾಗತ್ತೆ. ನಾವು ರೆಡಿ 3, 2, 1 ಅಂತ ಹೇಳಿದ ತಕ್ಷಣ ನೀವು ಓಡೋದು ಶುರು ಮಾಡ್ಬೇಕು. ಎದುರಲ್ಲಿ ಇರುವ ಕೋಡ್ ಅನ್ನು ಮುಟ್ಟಿ ಪುನಃ ಈ ಕೋಡಿಗೆ ಬಂದು ನಿಲ್ಬೇಕು. ತಕ್ಷಣ ದೇವಿ, ಗೋಪಿಕಾ ಮತ್ತೆ ಅವರ ಅತ್ತೆ ಮೀನಾಕ್ಷಿ ರೆಡಿಯಾಗಿ ಬಂದು ಆ ಕೋಡ್ ಹತ್ರ ನಿಂತ್ಕೊಂಡ್ರು. ಪುನಃ ಮೈಕ್ ನಲ್ಲಿ ಆ ಪ್ರಚಾರ ಮಾಡುವವರು ಮಾತಾಡಿದ್ರು. ಈಗ ಓಡೋ ಸ್ಪರ್ಧೆ ಶುರು ಆಗತ್ತೆ. ಎಲ್ರೂ ರೆಡಿ ಆಗಿದ್ದೀರಾ? ರೆಡಿ 3, 2, 1. ಅವ್ರು ಹಾಗೆ ಹೇಳಿದ ತಕ್ಷಣ ಮೂವ್ರು ಓಡೋದು ಶುರು ಮಾಡಿದ್ರು. ಗೋಪಿಕಾ ಬೇಗ ಬೇಗ ಓಡೋದು ಶುರು ಮಾಡಿದ್ಲು. ಅವಳಿಗೆ ಸಮಾನವಾಗಿ ಅವಳ ಅತ್ತೆ ಮೀನಾಕ್ಷಿಯೂ ಓಡಿದ್ರು. ಆದ್ರೆ ದೇವಿ ಸ್ವಲ್ಪ ನಿಧಾನವಾಗಿ ಓಡ್ತಾ ಇದ್ರು. ನೋಡಿದ್ಯಾ ಸೊಸೆ, ನಾನ್ ಹೇಳಿದೆ ತಾನೇ, ಅಲ್ಲೋಡು ಆ ದಪ್ಪದ ಹೆಂಗ್ಸು ಎಷ್ಟು ಹಿಂದೆ ಇದ್ದಾಳಂತ. ಅವಳಿಗೆ ನಡೆಯೋದೇ ಕಷ್ಟ, ಮತ್ತೆ ಹೇಗೆ ಬೇಗ ಓಡ್ತಾಳೆ. ಸ್ಪರ್ಧೆ ನಮ್ಮಿಬ್ಬರ ನಡುವೆನೇ ಇದೆ. ನನ್ನನ್ನೇನು ನೀನು ಕಮ್ಮಿಯಾಗಿ ನೋಡ್ಬೇಡ. ನಾನ್ ಕೂಡ ಚೆನ್ನಾಗಿ ಓಡ್ತೀನಿ ಸೊಸೆ. ಸ್ಕೂಲ್ ನಲ್ಲಿ ಓದುವಾಗ ಓಡೋ ಸ್ಪರ್ಧೆಯಲ್ಲಿ ನಾನೇ ಚಾಂಪಿಯನ್. ಅತ್ತೆಯವ್ರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಓಡೋದ್ರ ಮೇಲೆ ಗಮನ ತೋರಿಸಿ. ಯಾವಾಗ ನೋಡಿದ್ರು ಏನೋ ಒಂದು ಮಾತಾಡ್ತಾ ಇರ್ತೀರಾ. ಅದೇನ್ ಬಾಯ ಅಥವಾ FM ರೇಡಿಯೋನ ಅಚ್ಚೆ ಅಂತ ಗೋಪಿಕಾ ಹೇಳಿದ್ಲು. ಇಬ್ಬರು ಬೇಗ ಬೇಗ ಓಡಿದ್ರು. ಎದುರಲ್ಲಿ ಇರುವ ಕೋಡನ್ನ ಮುಟ್ಟಿ ಪುನಃ ಹಿಂದೆ ತಿರುಗಿದ್ರು. ಆಗ ಎದುರಿನಲ್ಲಿ ದೇವಿ ಬರ್ತಾ ಇದ್ಲು. ದೇವಿ ತುಂಬಾ ಮೆಲ್ಲ ಓಡ್ತಾ ಇದ್ಲು. ಆಗ ಮೈಕಲ್ಲಿ ಮಾತಾಡುವವರು ಪುನಃ ಮಾತಾಡೋದು ಶುರು ಮಾಡಿದ್ರು. ಮೀನಾಕ್ಷಿ, ಗೋಪಿಕಾ ತುಂಬಾ ಚೆನ್ನಾಗಿ ಓಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅವರಿಬ್ಬರ ನಡುವೆ ಇರತ್ತೆ. ಅವರಿಬ್ರು ಬೇರೆ ಯಾರೂ ಅಲ್ಲ, ಅತ್ತೆ ಸೊಸೆ. ಈಗ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು, ಅತ್ತೆನಾ ಸೊಸೆನಾ, ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡತ್ತೆ. ಓಡಿ ಓಡಿ, ಚೆನ್ನಾಗಿ ಓಡಿ. ಸೊಸೆ ಗೋಪಿಕಾ ತುಂಬಾ ಮುಂದೆ ಓಡ್ತಾ ಇದ್ದಾರೆ. ಅವರೇ ಫಸ್ಟ್ ಬರ್ತಾರೆ ಕಾಣಿಸ್ತಾ ಇದೆ. ಗೋಪಿಗೆ ಹಿಂದೆ ಓಡ್ಕೊಂಡ್ ಬರ್ತಾ ಇರೋದು ಅವ್ರ ಅತ್ತೆ ಮೀನಾಕ್ಷಿ. ನಿಮ್ ಅತ್ತೆ ನಿಮ್ಗೆ ಬಾರ್ಸೋಕೆ ಬರ್ತಾ ಇದಾರಂತ ಅನ್ಕೊಂಡು ಬೇಗ ಓಡಿ ಗೋಪಿಕಾ, ಆಗ್ಲೇ ನೀವ್ ಇನ್ನೂ ಮುಂದೆ ಬರೋಕೆ ಸಾಧ್ಯ. ಅದೇ ಸಮಯದಲ್ಲಿ ದೇವಿಯ ಕೋಡನ್ನ ಮುಟ್ಟಿ ಪುನಃ ಹಿಂದೆ ತಿರುಗಿದ್ರು. ಆಮೇಲೆ ಈಗ ಬೇಗ ಓಡೋದು ಶುರು ಮಾಡಿದ್ರು. ಆಮೇಲೆ ಇನ್ನೂ ಬೇಗ ಬೇಗ ಓಡಿದ್ರು. ಸ್ವಲ್ಪ ಹೊತ್ತಲ್ಲಿಯೇ ದೇವಿ ಮೀನಾಕ್ಷಿಯನ್ನು, ಗೋಪಿಕನ್ನು ದಾಟಿ ಮುಂದೆ ಹೋಗ್ಬಿಟ್ರು. ಆಗ ಆ ಮೈಕಲ್ಲಿ ಮಾತಾಡುವವರು ಪುನಃ ಮಾತಾಡಿದ್ರು. ಆಹಾ, ಈ ಓಡೋ ಸ್ಪರ್ಧೆಯಲ್ಲಿ ದೊಡ್ಡ ಟ್ವಿಸ್ಟ್ ನಡೆದಿದೆ. ಮೊದಲನೇ ಸ್ಥಾನದಲ್ಲಿ ಇದ್ದ ಗೋಪಿಕವನ್ನು, 2ನೇ ಸ್ಥಾನದಲ್ಲಿ ಇದ್ದ ಮೀನಾಕ್ಷಿಯನ್ನು ದೇವಿ ಎಷ್ಟು ಸುಲಭವಾಗಿ ದಾಟ್ಕೊಂಡ್ ಬಂದ್ರು. ಅಬ್ಬಬ್ಬ, ಏನಿಷ್ಟು ವೇಗ! ದೇವಿ ಜೆಟ್ ಸ್ಪೀಡ್ ಅಲ್ಲಿ ಓಡ್ಕೊಂಡ್ ಬರ್ತಾ ಇದ್ದಾರೆ. ಸುಮ್ನೆ ಹೇಳ್ಬಾರ್ದು, ದೇವಿ ತುಂಬಾ ಚೆನ್ನಾಗಿ ಓಡ್ತಾ ಇದ್ದಾರೆ. ಏನಮ್ಮ ಸೊಸೆ, ಸ್ವಲ್ಪ ಬೇಗ ಓಡಮ್ಮ. ಇವಳೆಲ್ಲಿ ಓಡ್ತಾಳಂತ ಅನ್ಕೊಂಡೆ, ಆದ್ರೆ ಇವಳೇನು ಈ ತರ ಓಡ್ತಾ ಇದ್ದಾಳೆ. ಹೌದತ್ತೇವ್ರಿ, ನಾನ್ ಕೂಡ ಇವಳು ಈ ತರ ಓಡ್ತಾಳಂತ ಅನ್ಕೊಳ್ಳೇ ಇಲ್ಲ.
ಇವಳೇನು ಈ ತರ ಓಡ್ತಾ ಇದ್ದಾಳೆ? ಅತ್ತೆ ಸೊಸೆ ಇಬ್ರು ದೇವಿ ಹಿಂದನೇ ಓಡ್ತಾ ಇದ್ರು. ಆದ್ರೆ ಅವರಿಬ್ರಿಗೆ ದೇವಿಗೆ ಹತ್ರ ಹೋಗೋಕೆ ಸಾಧ್ಯ ಆಗ್ಲಿಲ್ಲ. ದೇವಿ ಓಡ್ಕೊಂಡ್ ಬಂದು ಮೊದಲ ಕೋಡನ್ನ ದಾಟ್ಬಿಟ್ಲು. ತಕ್ಷಣ ಮೈಕಲ್ಲಿ ಮಾತಾಡುವವರು ಹೇಳಿದ್ರು, ಈ ಓಡೋ ಸ್ಪರ್ಧೆಯಲ್ಲಿ ಮೊದಲಾಗಿ ಓಡಿ ಬಂದು ಕೋಡನ್ನು ಮುಟ್ಟಿದವರು ದೇವಿ, ಅವರಿಗೆ ನಮ್ಮ ಶುಭಾಶಯಗಳು. ಮೀನಾಕ್ಷಿ ಗೋಪಿಕಾ ಮೆಲ್ಲ ಓಡ್ಕೊಂಡ್ ಬಂದು ನಿಂತ್ರು. ಏನೇ ಸೊಸೆ ಇದು ಈ ತರ ಆಗ್ಬಿಟ್ಟಿದೆ? ನಾನು ನಮ್ಮಿಬ್ರಲ್ಲಿ ಯಾರೋ ಒಬ್ರೇ ವಿನ್ ಆಗ್ತಾರಂತ ಅನ್ಕೊಂಡೆ. ಇವಳು ಹೇಗೆ ವಿನ್ ಆಗ್ಬಿಟ್ಲು? ಇಷ್ಟು ದಪ್ಪ ಇದ್ಕೊಂಡು ಇವಳು ಹೇಗಷ್ಟು ಬೇಗ ಓಡಿದ್ಲು? ನನ್ಗೇನು ಅರ್ಥ ಆಗ್ತಾ ಇಲ್ಲ ಕಣೆ. ಹೌದು ಅತ್ತೇವ್ರೆ, ನನ್ಗೂ ಅದು ಅರ್ಥ ಆಗ್ತಾ ಇಲ್ಲ. ಆಗ ಮೈಕ್ ನಲ್ಲಿ ಮಾತಾಡುವವರು ಮಾತಾಡಿದ್ರು, ಈಗ ಓಡೋ ಸ್ಪರ್ಧೆಯಲ್ಲಿ ಗೆದ್ದಿದ್ದ ದೇವಿಗೆ ಬಿಸ್ನೆಸ್ ಮ್ಯಾನ್ ಶ್ರೀನಿವಾಸ್ ಅವರು ಬಹುಮಾನ ನೀಡ್ತಾರೆ. ಗೆದ್ದ ದೇವಿನ ಸಭೆಗೆ ಪ್ರೀತಿಯಿಂದ ಕರಿತಾ ಇದ್ವಿ. ಬಂದು ಅವರ ಬಹುಮಾನವನ್ನು ತಗೋಬೇಕಂತ ಕೇಳ್ಕೊತೀವಿ. ಅವ್ರು ಹೇಳಿದ್ದನ್ನೆಲ್ಲ ಸ್ಪೀಕರ್ ಅಲ್ಲಿ ಕೇಳ್ಕೊಂಡು ತಕ್ಷಣ ದೇವಿ ಸಭೆ ಮೇಲೆ ಹೋದ್ರು. ಅಲ್ಲಿ ಬಿಸ್ನೆಸ್ ಮ್ಯಾನ್ ಶ್ರೀನಿವಾಸ್ ನಿಂತ್ಕೊಂಡಿದ್ರು. ಅವರು ಸ್ಪರ್ಧೆಯಲ್ಲಿ ಗೆದ್ದಕ್ಕೆ ದೇವಿಗೆ 2,000 ರೂಪಾಯಿ ಕೊಟ್ರು. ಅದನ್ನ ತಗೊಂಡು ದೇವಿ ಅಲ್ಲಿಂದ ಹೊರಟೋದ್ರು. ಅವಳು ಬಹುಮಾನವನ್ನು ತಗೊಳ್ಳೋದನ್ನು ದೂರದಿಂದ ನೋಡ್ತಿರುವ ಅತ್ತೆ ಸೊಸೆ ಸೋತೋದಕ್ಕೆ ತುಂಬಾ ಬೇಜಾರ್ಪಟ್ಟು ನಿಂತ್ಕೊಂಡ್ರು. ನಮಗೆ ಬರ್ಬೇಕಿದ್ದ ಬಹುಮಾನ ಇವಳು ತಗೊಂಡೋಗ್ಬಿಟ್ಲೆ. ಆ ತರ ಇವರಿಬ್ರು ಅವರ ಮನ್ಸಲ್ಲಿ ಅನ್ಕೊಂಡ್ರು. ದೇವಿ ನೇರವಾಗಿ ನಡ್ಕೊಂಡು ಅವ್ರತ್ರ ಬಂದ್ಲು. ಏನು ಮೀನಾಕ್ಷಿ ಅಮ್ಮ, ಗೋಪಿಕಾ, ನಾನು ಗೆಲ್ಲಲ್ಲಂತ ತಾನೇ ಅನ್ಕೊಂಡಿದ್ದೀರಾ? ನಾನು ಗೆದ್ದದಕ್ಕೆ ಕಾರಣವೇ ನೀವೇ ಗೊತ್ತಿದ್ಯಾ? ನಾನೊಂದು ಕಾಂಪಿಟೇಟರ್ ಆಗಿ ನೀವಿಬ್ರು ಅನ್ಕೊಳ್ಳಿಲ್ಲ. ಇವಳಲ್ಲಿ ಓಡಿ ಗೆಲ್ತಾಳಂತ ತಾನೇ ಅನ್ಕೊಂಡಿದ್ದೀರಾ? ಅಷ್ಟೇ ಅಲ್ದೆ ನೀವಿಬ್ರು ಹಣಕ್ಕಾಗಿ ಓಡಿದ್ದೀರಾ. ಆದ್ರೆ ನಾನು ಹಣಕ್ಕಾಗಿ ಓಡ್ಲಿಲ್ಲ. ಈ ಓಡೋ ಸ್ಪರ್ಧೆಯಲ್ಲಿ ಗೆದ್ದು ನನ್ ಬಗ್ಗೆ ನೀವ್ ಅನ್ಕೊಂಡ ಎಲ್ಲವನ್ನೂ ಸುಳ್ಳು ಮಾಡ್ಬೇಕಂತಾನೆ ನಾನು ಈ ಸ್ಪರ್ಧೆಯಲ್ಲಿ ಸೇರ್ಕೊಂಡೆ. ಅದ್ರಿಂದಲೇ ನಾನು ಗೆಲ್ಲೋಕಾಯ್ತು. ದಪ್ಪಗಿರುವವರು ಓಡಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ನೀವ್ ಅನ್ಕೊಂಡಿದ್ದೀರಾ? ಅದ್ರಿಂದಲೇ ನೀವು ಸೋತಾಗಿ ನಿಂತಿದ್ದೀರಾ. ಇದರಿಂದ ನೀವು ತಿಳ್ಕೊಳ್ಳಿ, ದಪ್ಪಗಿರುವವರಿಗೆ ಓಡಕ್ಕೂ ಆಗತ್ತೆ, ಗೆಲ್ಲೋಕ್ಕೂ ಆಗತ್ತೆ ಅಂತ ಹೇಳಿದ್ಲು. ಅದನ್ ಕೇಳಿದ ಅತ್ತೆ ಸೊಸೆ ಇಬ್ಬರು ಏನು ಮಾತಾಡದೆ ಹಾಗೆ ನಿಂತ್ಕೊಂಡ್ಬಿಟ್ರು. ಒಬ್ರ ಮೈ ಆಕಾರವನ್ನು ನೋಡಿ ಅವರನ್ನು ಕಮ್ಮಿ ಮಾಡಿ ಮಾತಾಡ್ಬಾರ್ದಂತ ಅತ್ತೆ ಸೊಸೆ ಇಬ್ರು ತಿಳ್ಕೊಂಡ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡೋಕೆ ತಪ್ಪದೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.